ಇವತ್ತು ಫುಲ್ಲು ಎಣ್ಣೆ ಪಾರ್ಟಿ ಕಣೋ, ಇವತ್ತು ಮಜಾನೇ ಮಜಾ. ಒಂದೊಂದು ತುತ್ತೂ ಬಾಯಲ್ಲಿ ಇಟ್ಕೊಂಡು ತಿಂತ ಹಂಗೆ ಬೀರ್ ಕುಡಿತಾ ಇದ್ರೆ ಸ್ವರ್ಗ ಸ್ವರ್ಗ ಕಾಣಿಸ್ತಾ ಇದೆ ಕಣೋ. ಅಲ್ಲಲ್ಲೇ ಮಗನೇ, ಈಗ ನಿನಗೆ ಮದುವೆ ಆಗಿದೆ, ಮೊದಲು ಮಾಡ್ತಿದ್ದಿ ಹಿಂಗೆ ನಡೀತಿತ್ತು, ಈಗ ಮದುವೆ ಆಗೈತೆ ಅದು ಬೇರೆ ಏನೋ ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ತಿದ್ಯಪ್ಪ. ಈಗ ಇಷ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನೆಲ್ಲ ಈ ಥರ ಖರ್ಚು ಮಾಡ್ತಿದ್ಯಲ್ಲ, ನಿಂಗನ ಸರಿ ಅನ್ನಿಸ್ತಿದ್ಯಾ? ನೋಡು, ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಹಿಂಗೆ ಎಷ್ಟನ ಮೊದಲು ಖರ್ಚು ಮಾಡ್ದಂಗೆ ಮಾಡೋಕೆ ಹೋಗ್ಬೇಡ. ಸ್ವಲ್ಪ ನೋಡು, ಹಿಂದಕ್ಕೆ ಹಾಕ್ಕೊಳ್ಳೋದು ನೋಡು ದುಡ್ಡನ್ನ. ಇವನೊಬ್ಬ ದೊಡ್ಡ ಮೊಬ್ಬ, ನಾನು ಕಷ್ಟಪಡ್ತಿದ್ದೀನಂತೆ, ಇದೆಲ್ಲ ಕಷ್ಟಪಟ್ಟಿರೋ ದುಡ್ಡು ಅನ್ಕೊಂಡ್ಬಿಟ್ಟಿದ್ದಾನೆ ಕಳ್ಳನ ಮಗ. ನಾನು ನೋಡಿದ್ರೆ ಇನ್ನೊಬ್ರು ಜೇಬ್ ಕತ್ತರಿಸಿ ತಂದಿರೋ ದುಡ್ಡಿದು. ಇವತ್ತು ಹೆಂಗೋ ಮಾರ್ಕೆಟಲ್ಲಿ ಜಗ್ಗಿ ಜನ ಇದ್ರಾ, ಹಂಗೆ ಒಂದು ಎಗರಿಸ್ಬಿಟ್ಟೆ. ಅದ್ರ ಮಹಿಮೆ ಇದೆಲ್ಲ. ಲೇ ಕಿಟ್ಟೆ, ನಾನು ಕಷ್ಟಪಡೋದು ಅವಸರನೇ ಇಲ್ಲ ಕಣೋ. ಈಗ ಹೆಂಗೋ ಬೇರೆ ಮನೆ ಮಾಡೋಕ್ಕೆ ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರಾ. ಅದು ಅಲ್ಲದೆ ಈಗ ನನ್ನ ಹೆಂಡ್ತಿಗೆ ಹೊರಪ್ಪ ಇದ್ದಾನಲ್ಲ, ಅದೇ ನಮ್ಮ ಮಾವ, ಮುದ್ದಿನ ಮಾವ, ಮಗಳಿಗೋಸ್ಕರ ಮದುವೆಗೋಸ್ಕರ ಅಂತೇಳಿ ಅಷ್ಟು ಇಷ್ಟು ಕೂಡಿಟ್ಟಿದ್ದ. ಅಷ್ಟು ಇಷ್ಟು ಅನ್ನೋದಕ್ಕಿಂತ ಜಗ್ಗಿನೇ ಕೂಡಿಟ್ಟನ. ಅದನ್ನೆಲ್ಲ ಈಗ ಬೇರೆ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿದಾನಂತೆ. ಅದರಲ್ಲಿ ಅದು ಅಲ್ಲದೆ ಅವ್ರಣ್ಣ ಅದು ಇದು ಸಾಮಾನು ಕೊಡಿಸ್ತೀನಿ ಮನೆಗೆ ಬೇಕಾಗಿರೋದಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಅಷ್ಟು ದುಡ್ಡಲ್ಲಿ ಇನ್ನೂ ಆರಾಮಾಗಿ ಉಳಿಯುತ್ತೆ ದುಡ್ಡು. ಅದರಲ್ಲಿ ಇನ್ನೂ ಎಂಜಾಯ್ ಮಾಡ್ತೀನಿ ಆರಾಮಾಗಿ. ಅದು ಅಲ್ಲದೆ ನಾನು ಹೆಂಡ್ತಿ ರಾಧಿಕಾ ಈಗೆಲ್ಲ ಕೆಲಸ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಮೈ ಬಗ್ಸಿ. ಅವರಪ್ಪ ಸರಿಯಾಗಿ ಪಾಠ ಕಲಿಸಿದಾನ. ಈಗ ಹೆಂಗೋ ಅಲ್ಲಿ ಹೋಟ್ಲ್ದಾಗೆಲ್ಲ ಕೆಲಸ ಮಾಡಕತ್ತಾಳಲ್ಲ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಳೆ. ಮದುವೆ ಆದ್ಮೇಲೆ ಕೂಡ ಅವಳೇ ದುಡ್ಡು ತಂದಾಗ್ತಾಳೆ. ನಾನು ಯಾಕೆ ಕಷ್ಟಪಡಲಿ? ಅವಳು ದುಡ್ಕೊಂಬಂದು ನನ್ನ ಕೈಲಿ ದುಡ್ಡು ಕೊಡ್ತಾ ಇರ್ತಾಳೆ, ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ನನ್ನಂಥವ್ರು ಈ ಭೂಮಿ ಮೇಲೆ ಹುಟ್ಟೋದೇ ಎಂಜಾಯ್ ಮಾಡೋಕ್ಕೆ. ಇನ್ನು ಅವ್ನು ಆನಂದ್ ಅಂತವ್ರು ಇದ್ದಾರಲ್ಲ, ಅವರೆಲ್ಲ ಕೆಲಸ ಮಾಡಿ 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 ಸಾಯಕ್ಕಷ್ಟೇ ಹುಟ್ಟೋದವು. ಅವ್ನು ಬಸ್ಸೇ ಬರಲಾರ್ದೆ ಒಳ್ಳೆ ಕೆಲಸ ಮಾಡ್ದ. ಇಂಥವ್ನ ಜೊತೆ ಸೇರಬೇಡ ಅಂತ ನಮ್ಮಪ್ಪ ನಮ್ಮಮ್ಮ ಎಷ್ಟು ಬೈತಾ ಇದ್ದಾರೆ. ನಾನು ಬರಬಾರ್ದು ಅಂತ ಮಾಡಿದ್ದೆ, ಆದರೆ ಏನು ಮಾಡಲಿ, ಬಾಯಿ ಚಪ್ಪಲ ಕೇಳಬೇಕಲ್ಲ ನನ್ನ ಬಾಯಿ ಹೊಟ್ಟೆ. ಈ ಬೀರು ಈ ಬಿರಿಯಾನಿ ಅಂದ ಕೂಡಲೇ ಎಲ್ಲ ಮರ್ತೋಗ್ಬಿಡ್ತು ನಮ್ಮಪ್ಪನ ಬೈಗಳು. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಇವನ್ ಬುದ್ಧಿ ನನಗೆಲ್ಲಿ ಬರುತ್ತೋ ಅಂತ ಭಯ. ಇಲ್ಲ, ನಾನು ಇವನ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವನು ಎಮ್ಮೆ ಚರ್ಮ ಇದ್ದಂಗೆ, ಇವನಿಗೆ ಬುದ್ಧಿ ಬರಲ್ಲ. ಏನಿಲ್ಲ, ಹುಚ್ಚನ ಮದುವೆಲಿ ಹುಂಡೋಣ ಜಾಣ ಅಂತಾರಲ್ಲ, ಹಂಗಷ್ಟೇ. ಇವ್ನು ಕೊಡಿಸ್ತಾ ಇರ್ತಾನೆ, ನಾನು ತಿನ್ನೋಕೆ ಏನಾಗುತ್ತಂದು. ಇವನಿಗೆ ಬುದ್ಧಿ ಹೇಳೋದು ವೇಸ್ಟ್ ಅಷ್ಟೇ. ಇವ್ನು ಕೊಡಿಸ್ತಾ ಇರ್ತಾನೆ, ನಾನು ತಿಂದು ಎದ್ದೋಗ್ತಾ ಇರ್ಬೇಕು ಸುಮ್ಮನೆ. ಈಗ ಅದೆಲ್ಲ ಬಿಡು, ಯಾಕೆ ಮಾತಾಡ್ತಿದ್ಯಾ? ಹೋಗ್ಲೆ ಕಡೆ. ನಾನು ಕಷ್ಟಪಡೋದು ಅಥವಾ ಸುಖವಾಗಿರೋದು ಅದು ನನ್ನನೆ ಬರ. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಆರಾಮಾಗಿ ತಿನ್ನೋದು ನೋಡು. ಇಂಥ ಊಟ ತಿನ್ನೋಕ್ಕೂ ಅದೃಷ್ಟ ಇರಬೇಕು. ಅವ್ನು ಬಸ್ಸಾಗ ನೋಡು, ಆ ಅದೃಷ್ಟನೇ ಇಲ್ಲ. ಬಾಲೆ ಮಗನೇ ಇವತ್ತು ಪಾರ್ಟಿ ಕೊಡಿಸ್ತೀನಿ ಅಂತಂದರೆ, ಇಲ್ಲಪ್ಪ ನಾನು ಬರೋಲ್ಲ, ನಮ್ಮಪ್ಪ ನಮ್ಮಮ್ಮ ಬೈತಾ ಇದ್ದಾರೆ, ಹಿಂಗಂತ ಏನೋ ಓಡ್ಬಿಟ್ಟ. ಅದಕ್ಕೆ ಹೋಗಿ ಹಾಳಾಗೋಗತ್ತಾಗ ನಿನ್ನ ಭಾಗದ ನಾಯಿಗೆ ಹಾಕ್ತೀನಿ ಅಂತಂದೇಳಿ ನಾನು ನಿನ್ನಷ್ಟೇ ಕರ್ಕೊಂಬಂದೆ. ಮಗನೇ, ಹಂಗಂದ್ರೆ ನಾನು ನಾಯಿನಾ? ನೀನಲ್ಲಪ್ಪ, ಅವನ ಭಾಗದ್ದು ಹೇಳಿದ್ದಾನು. 3 ಪ್ಲೇಟ್ ತಂದಿದ್ದೀನಲ್ಲ, ನಮಗೆ 1 ಪ್ಲೇಟು ಫುಲ್ ಆಗಿಬಿಡುತ್ತಲ್ಲ, ಅದಕ್ಕೆ ಅವ್ನು ಬೇಕಾದ್ರೆ ನಾಯಿಗೆ ಹಾಕಿದ್ರಾಯ್ತು ಅಂತ ಹೇಳಿದ್ದೆ. ನೋಡೋಣ, ಹೊಟ್ಟೆ ಇನ್ನೂ ಜಾಗ ಇತ್ತಂದರೆ ಅವನು ತಿಂದುಬಿಟ್ರೆ ಆಯಿತು. ಆರಾಮಾಗಿ ಇವತ್ತು ಮಜಾ ಮಾಡಿ ಹೋಗೋದೆ ಮನೆಗೆ. ನಮ್ಮ ಮನೇಲಿ ನಂಗೆ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ. ಎಲ್ಲರ ಕಣ್ಣಲ್ಲೂ ಅಷ್ಟು ಕೇವಲವಾಗಿಬಿಟ್ಟಿದ್ದೀನಿ. ಇದಕ್ಕೆಲ್ಲ ಕಾರಣ ಆಕೆ ಪಾರ್ವತಿನೇ, ನಮ್ಮ ಅತ್ತಿಗೆ. ಆಕೆಗಿದೆ ಸರಿಯಾಗಿ ಮಾಡ್ತೀನಿ. ನಾನು ಕೊಡೋ ಏಟ್ಗೆ ಮುಟ್ಕೊಂಡು ನೋಡ್ಕೋಬೇಕು. ಅಲ್ಲ, ನನಗೆ ಅಂತಾಳೆ ಹೊಡಿತೀನಿ ಅಂತ, ಅದು ಎಲ್ಲರ ಮುಂದೆ. ಎಷ್ಟು ಇರಬೇಡ ಅವಳಿಗೆ. ಇನ್ಮೇಲಿಂದ ನಾನು ಏನೇ ಮಾಡಿದರೂ ಹುಷಾರಾಗಿ ಮಾಡಬೇಕು. ಎಲ್ಲರ ಜೊತೆನೇ ಇರಬೇಕು. ಎಲ್ಲರ ಜೊತೆ ನಕ್ಕೊಂತ ಆಡ್ಕೊತಾನೆ ಇದ್ದು ಇವ್ರಿಗೆ ಬತ್ತಿ ಇಡ್ಬೇಕು ಸರಿಯಾಗಿ. ಇಲ್ಲಾಂದ್ರಿಗಿನ ನನ್ನನ್ನೇ ಮನೆ ಬಿಟ್ಟು ಕಳ್ಸಂಗಿದ್ದಾರೆ ಇವರು. ನೋಡಿದ್ರಾ, ನನ್ನೇ ನಮ್ಮ ಅತ್ತೆ ಮನೆಗೆ ಹೋಗಂದ್ಬಿಟ್ರು. ಇರಲಿ. ನನಗೆ ಎಷ್ಟೇ ಸಿಟ್ಟು ಬರಲಿ, ಎಷ್ಟೇ ಕೋಪ ಬರಲಿ, ಅದನ್ನೆಲ್ಲ ಹೊರಗಡೆ ಹಾಕಕ್ಕೆ ಹೋಗಲ್ಲ. ಇನ್ಮೇಲಿಂದ ಹುಷಾರಾಗಿರ್ತೀನಿ. ನಮ್ಮ ಅತ್ತಿಗೆನ ಎಲ್ಲಿ ಹೆಂಗೆ ಸಿಗಾಕ್ಸಿ ಹೆಂಗೆ ಗಳಿಸ್ಬೇಕು ಅಂತ ನಂಗೆ ಸರಿಯಾಗಿ ಗೊತ್ತು. ಮಾಡ್ತೀನಿ, ಒಳ್ಳೆ ಪ್ಲ್ಯಾನೇ ಮಾಡ್ತೀನಿ. ಪಾರ್ವತಿ, ನಿನ್ನ ಏನನ್ನ ಅಂದರೆ ಇಡೀ ಮನೆಯವರೆಲ್ಲ ನನ್ನ ವಿರುದ್ಧ ಎದುರು ಬೀಳ್ತಾ ಇದ್ದಾರೆ. ನನ್ನೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣೆ. ನಿನ್ನ ಸರಿಯಾಗಿ ಸಿಗಾಕ್ಸ್ತೀನಿ. ಎಲ್ಲರ ಮುಂದೆ ನಿಂದೆ ತಪ್ಪು ಅಂತ ಪ್ರೂವ್ ಮಾಡ್ತೀನಿ. ನೀನೇ ದೋಷಿಯಾಗಿ ನಿಂದಿರ್ಸ್ತೀನಿ ಎಲ್ಲರ ಮುಂದೆ. ಇದು ನನ್ನ ಶಪಥ. ಈಗಿದೆ ನಿಂಗೆ. ನಾನು ಹಂಗೆ ಮಾಡಿಲ್ಲ ಅಂದರೆ ನನ್ನ ಹೆಸರು ರಾಧಿಕನೇ ಅಲ್ಲ. ಎಲ್ಲರೂ ನಿನ್ನೆ ಇಷ್ಟಪಡ್ತಾ ಇದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಮೊದಲೆಲ್ಲ ನಮ್ಮ ಮನೆಯವ್ರು ನಿನ್ನೆ ಮೆಚ್ಕೋತಿದ್ರು, ಆದರೆ ಈಗ ಪ್ರಿಯಾಂಕನೂ ನಿನ್ನೆ ಮೆಚ್ಕೋತಿದ್ದಾಳೆ. ಅವ್ರ ಮನೆಯವ್ರು ಕೂಡ ನಿನ್ನೆ. ಏನು ಅನ್ಕೊಂಡ್ಬಿಟ್ಟಿದ್ದಾಳೆ ಇವಳು? ನನ್ನನ್ನೇ ಎಲ್ಲರೂ ಕಡೆಗಣಿಸ್ತಾ ಇದ್ದಾರೆ. ನಂಗೆ ಇದು ಇಷ್ಟ ಆಗ್ತಾ ಇಲ್ಲ. ನೋಡ್ತಾ ಇರು, ಹೆಂಗಾದರೂ ಮಾಡಿ ಈ ಮದುವೆಲಿ ನಿಂಗೆ ಎಲ್ಲರ ಮುಂದೆ ಅವಮಾನ ಆಗೋ ಥರ ಮಾಡ್ತೀನಿ. ನಿನ್ನ ಮರ್ಯಾದೆ ಹೋಗೋ ಥರ ಮಾಡ್ತೀನಿ ಕಣೆ. ಅನ್ಪೂರ್ಣ, ಮೊದಲು ಮಾಡ್ದಂಗೆ ಕವ ಅಂತ ಮಾಡೋಕೆ ಹೋಗ್ಬೇಡ. ಹುಡುಗಿ ಏನು ಹೇಳಿದ್ಲು ಕೇಳಿಸ್ಕೊಂಡಿಲ್ಲ. ಮನೆಗೆ ನೆಮ್ಮದಿ ಇಲ್ಲಂಗಾದ್ರೆ ಯಾರಿಗಾಗಲಿ ಅರ್ಪುಡು ಆಗ್ತೈತೆ. ಅವ್ರ ಆರೋಗ್ಯ ಹೆಂಗೆ ಸರಿ ಇರುತ್ತೆ ಹೇಳು? ಬರೀ ಜಗಳ ಮಾಡ್ಕೊತಿದ್ರೆ. ಅದು ಅಲ್ಲದೆ ಹುಡುಗಿ ಪಾಪ ಮನೇಲಿ ಎಷ್ಟು ಕೆಲಸ ಮಾಡ್ತೈತೆ. ಮನೇಲಿ ಮಾಡೋದಲ್ಲದೆ ಹೋಗಿ ಆಫೀಸ್ನಾಗ ಹೋಗು ಅಷ್ಟು ಕೆಲಸ ಮಾಡ್ತೈತೆ. ಹುಡುಗಿಗೆ ಮತ್ತೆ ನೆಮ್ಮದಿ ಇಲ್ಲಂಗೆ ಮಾಡಿದ್ರೆ ಹುಡುಗಿ ಎದುರು ಬೀಳೋದು ಸಹಜ ಅಲ್ಲ. ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಮತ್ತೆ ಇದು ಮಾಡೋಕೆ ಹೋಗ್ಬೇಡ. ಹುಡುಗಿ ಅಂದಿದ್ರಲ್ಲಿನೂ ನನಗೆ ಏನು ತಪ್ಪು ಅನ್ನಿಸ್ಲಿಲ್ಲ. ಅದಕ್ಕೆ ನೋಡು, ದಿನ ಇನ್ಮೇಲೆ ರಾತ್ರಿ ಅಡುಗೆ ಎಲ್ಲ ಮಾಡಿಡು ಹುಡುಗಿ ಬರೋಕ್ಕಿಂತ ಮುಂಚೆ.
ಆ ಹುಡುಗಿಗೂ ಸ್ವಲ್ಪ ಮನಸ್ಸು ಸಮಾಧಾನ ಆಗ್ತತೆ. ಎಷ್ಟೋ ಕೆಲಸ ಮಾಡಿ ಬಂದಮೇಲೆ ಆರಾಮ್ ಅನಿಸ್ತತೆ ಅದನ್ನು ನೋಡಿ. ಈತಗಂತೂ ಹೆಣ್ತಿದು ಬೇಡ ಮಕ್ಳದು ಬೇಡ, ಸೊಸೆ ಒಂದು ಬೇಯಿಸಿದ್ಬಿಟ್ರೆ ಸಾಕಿತಗ. ಅಲ್ಲ ರೀ, ಈಗ ನಾನೇನು ಮಾಡಿದೆ? ಹ್ಞೂ ಅಂತ ಹೇಳಿನಲ್ಲ ನಿನ್ನೆ. ಆಗಿನ ಪೂರ್ತಿಗೆ ನೋವಂತಿ, ಆಮೇಲೆ ಮತ್ತೆ ಗಂಟ್ಲರ್ಕೋತಿ ಏನಾದರೂ ಒಂದು ಜಗಳ ತೆಗೆದು. ಅದಕ್ಕೆ ಹೇಳ್ತಾ ಇರೋದು, ಈಗ ಮೊದಲು ನಂಗೆ ಮಾಡೋಕ್ಕೂ ಮಾಡ್ಕೊಂತ ನಿಂದಿರ್ತೀನಿ ಅಂದರೆ ನಡೆಯಂಗಿಲ್ಲ. ಈಗ ಹೊಸ ಸೊಸೆ ಬರಕತ್ತಾಳೆ, ಇನ್ನೊಬ್ಬ ಅಮ್ಮ, ಎರಡನೇ ಅಮ್ಮ ಸಣ್ಣ ಸೊಸೆ. ಹುಡುಗಿ ಮುಂದೆನೂ ಹಿಂಗೆ ಮಾಡಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ ಹೇಳು. ಅವ್ರು ಬೇರೆ ತುಂಬ ಇದ್ದಂಥವ್ರು. ನೀನು ಹಿಂಗೆ ಮಾಡ್ಕೊಂತಿದ್ರೆ ಅವ್ರಿಗೂ ಆಗಿ ಬರೋಂಗಿಲ್ಲ. ಮತ್ತು ಮನೆ ಬೇರೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಏನು ಮಾಡ್ತೀವಿ? ಅದಕ್ಕೆ ಎಲ್ಲರೂ ಕೂಡಿ ಆರಾಮಾಗಿ ಸಂತೋಷದಿಂದ ಇದ್ದರೆ ಎಲ್ಲರಿಗೂ ಖುಷಿ ಅಲ್ಲ. ಸರಿ ಹೇಳ್ರಿ, ನಾನೇನು ಜಗಳ ಮಾಡೋಕ್ಕೆ ಹೋಗಲ್ಲ, ಬೇಸಿರ್ತೀನಿ. ಅದು ಏನೋ ಒಂದು ಕೇಳಬೇಕಂತ ಮಾಡಿದ್ದೆ ರೀ. ಹಾಂ ಕೇಳು. ಅದೇ ಮತ್ತೆ ಈಗ ಅವರು ಬೀಗರೆಲ್ಲ ಹೆಣ್ಮಕ್ಳಿಗೂ ಏನೋ ಒಂದು ಕೊಡಕತ್ತಾರಲ್ಲ, ಮತ್ತು ನಾವು ಏನಾನ ಬಂಗಾರ ಹಾಕಿದರೆ ಚೆನ್ನಾಗಿರೋದೇನಂತ ಇಬ್ಬರು ಹೆಣ್ಮಕ್ಳಿಗೆ. ಅನ್ಪುಣ, ಈಗ ಎಷ್ಟು ಖರ್ಚಿದಾವಂತ ನಿಂಗೂ ಗೊತ್ತಲ್ಲ? ಹಂಗಲ್ಲ ರೀ, ಅವ್ನು ದೊಡ್ಡವನ ಮದುವೆಗೂ ಈ ಹುಡುಗಿರಿಗೆ ಏನು ಕೊಡಲಿಲ್ಲ. ಇವಾಗಾದರೂ ಏನಾದರೂ ಒಂದು ಕೊಡಬೇಕಲ್ಲ. ಅದು ಬೇರೆ ರಾಧಿಕಾಗೆ ಮದುವೆ ಬೇರೆ ಆಗಿದೆ. ಅವ್ರ ಕಡೆರನ್ನ ಏನು ಅಂದ್ಕೊಂಡರು? ಮದುವೆಗೆ ಏನು ಕೊಟ್ಟಿಲ್ಲ ಮನೆ ಮಗಳಿಗೆ ಅಂತ ಅನ್ನಂಗೆ ಹಂಗಿಲ್ಲ. ಅವ್ರ ಮರ್ಯಾದೆನೆಲ್ಲ ನೋಡ್ಕೊಂಡು ಕುಂತು ನಾವಿಲ್ಲಿ ತಿಪ್ಲ ಬಿಡೋಕೆ ರೆಡಿ ಇಲ್ಲಮ್ಮ. ನಮ್ಮದು ಇಲ್ಲಿ ಅರ್ಧೋಗೈತೆ ಮದುವೆ ಮಾಡೋಕೆ. ರೀ ಏನು ಮಾತಾಡ್ತಿದ್ರಿ? ಹೆಣ್ಮಕ್ಳಿಗೆ ಕೊಡ್ಲಾರ್ದಂಗೆ ಮದುವೆ ಮಾಡಿದ್ರೆ ಅದು ಏನು ಚಂದಿರುತ್ತೆ ಹೇಳು? ಬಂದರೆಲ್ಲ ಏನನ್ನಂಗಿಲ್ಲ, ಅವರು ಬೀಗ್ರನ್ನ ಏನನ್ನಂಗಿಲ್ಲ. ಅಲ್ಲ, ನಾನು ಮಕ್ಳಿಗೆ ಏನು ಹಾಕೋದೇ ಇಲ್ಲ ಅಂತ ಹೇಳಿಲ್ಲ. ಈಗ ಸಣ್ಣ ಸೊಸೆಗೆ ಅಷ್ಟೆಲ್ಲ ಕೊಡಿಸ್ದಿ ಬಂಗಾರ. ಈಗ ನೀನಿಬ್ಬರು ಹೆಣ್ಮಕ್ಳಿಗೂ ಬಂಗಾರ ಕೊಡ್ಸಂತ ಕಲೆ ಬಿದ್ದಿದ್ದಿ, ಏನಾದರೂ ಒಂದು ಕೊಡ್ಸೋಣ ಅಂತ. ಆದರೆ ನಿನಗೆ ದೊಡ್ಡ ಸೊಸೆ ಮಾತ್ರ ನಿನ್ನ ತಲೆಯಲ್ಲಿ ಬರೋಳಲ್ಲ. ನಿನ್ನ ಕಣ್ಣಿಗೆ ಎಲ್ಲರೂ ಕಾಣಿಸ್ತಾರ, ಹುಡುಗಿ ಪಾಪ ಪಾರ್ವತಿ ಮಾತ್ರ ನಿನ್ನ ಕಣ್ಣಿಗೆ ಕಾಣಿಸಲ್ಲೇನಲ್ಲ. ಹುಡುಗಿ ಒಂದೇ ವಜಾ ಆಗ್ಬಿಡ್ತಾಳೆ ನಿನಗೆ. ನೋಡು, ಈಗಾದರೂ ನಿನ್ನ ಬಾಯಲ್ಲಿ ಒಂದು ಮಾತು ಬರವಲ್ತು. ಮೂವರಿಗೆ ಸೇರಿ ಕೊಡಿಸ್ತಾರೆ ಆಯ್ತು ಬಿಡ್ರಿ ಅಂತ ಅನ್ನೋವಲ್ಲಿ ನೀನು. ಅದು ಹಂಗಲ್ಲ ರೀ. ಅದು ಹಂಗಲ್ಲ ಅಂದರೆ ಮತ್ತೆ ಇನ್ನೆಂಗ? ಈಗ ನೋಡು, ಈಗ ನಿನ್ನ ಮಕ್ಕಳಿಗೆ ಬಂಗಾರ ಬೇಕಂದ್ರೆ ನಾನು ಮೂವರೆಗೂ ಕೊಡ್ಸೋಣ ಸೇರಿ. ಒಬ್ರು ಕಣ್ಣಿಗೆ ಬೆಣ್ಣೆ, ಒಬ್ರು ಕಣ್ಣಿಗೆ ಸುಣ್ಣ, ಇದು ನಂಗೆ ಗೊತ್ತಿಲ್ಲ. ಈಗ 3 ಜನಕ್ಕೂ ಕೊಡಿಸ್ಬೇಕಂದ್ರೆ ಕೊಡಿಸ್ತೀನಿ ನಾನು. ಇಲ್ಲ ನೀನು ಬರೀ ಇಬ್ಬರೇ ಮಕ್ಳಿಗೆ ಬೇಕಂದ್ರೆ ನಾನು ಯಾರಿಗೂ ಕೊಡ್ಸಂಗಿಲ್ಲ. ಸಣ್ಣ ಸೊಸೆಗೆ ಓಕೆ, ನಾನು ಇಬ್ಬರು ಹೆಣ್ಮಕ್ಳಿಗೂ ಓಕೆ. ಆದರೆ ಈ ಬಿಕ್ಕೇಡಿಗೆ ಎದು ಕೊಡಿಸ್ಬೇಕಪ್ಪ ನಾವು ಬಂಗಾರ? ನನಗಂತೂ ಮನಸ್ಸೇ ಒಪ್ಪುತ್ತಾ ಇಲ್ಲ. ಇವಾಗ ಬೇಡ ಅಂದರೆ ನನ್ನ ಹೆಣ್ಮಕ್ಳಿಗೂ ಏನೂ ಸಿಗಂಗಿಲ್ಲ. ಬೀಗ್ರ ಮುಂದೆ ಮರ್ಯಾದಿರಂಗಿಲ್ಲ. ಏನು ಹಾಕಿಲ್ಲ ನೋಡಪ್ಪ ನಂಗೆ. ಏನು ಮಾಡಲಪ್ಪ ಈಗ? ಅವ್ನು ನೋಡಿದ್ರೆ ಆನಂದ ಪಾಪ ಮನೆಗೆ ಅಷ್ಟೆಲ್ಲ ದುಡ್ದಾಗ್ತಿದ್ದಾನೆ. ಹುಡುಗಿನೂ ದುಡಿತಾ ಇದ್ದಾಳೆ. ಅವ್ರಿಗೆ ಮದುವೆ ನೋಡಿದ್ರೆ 1 ರೂಪಾಯಿ ಖರ್ಚಿಲ್ದಂಗೆ ಮದುವೆ ನಡೆದೋಯ್ತು. ಪಾಪ ಒಂದು ಬಂಗಾರ ಹಾಕಿಲ್ಲ ಅಂದ್ರೆ ಹೆಂಗ? ತಾಳಿ ಚೈನ್ಸನ್ನೇ ಅವರೇ ಮಾಡಿಸ್ಕೊಂಡಾರ. ನಾವು ತಂದೆ ತಾಯಿಯಾಗಿ ಏನು ಕೊಟ್ಟಿಲ್ಲ ಅಂದರೆ ಏನು ಚಂದದು? ನಾನಂತೂ ಡಿಸೈಡ್ ಆಗಿಬಿಟ್ಟಿನಿ, ಆ ಪಾರ್ವತಿಗೆ ಹುಡುಗಿಗೆ ಏನಾದರೂ ಒಂದು ಬಂಗಾರದ ನೆಕ್ಲೆಸ್ ಸಣ್ಣದು ಮಾಡಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡು, ನಿನ್ನ ಅಪ್ಪಣೆ ಏನು ಬೇಕಾಗಿಲ್ಲ ನನಗೆ. ಆ ಹುಡುಗಿ ಕೊಡಿಸೋವಾಗ ನಿನ್ನಿಬ್ಬರು ಹೆಣ್ಮಕ್ಳಿಗೂ ಕೊಡಿಸ್ಬೇಕಂತ ಮಾಡೀನಿ. ನೀನು ಹಂಗೂ ಮಿತಿ ಮೀರಿ ಆ ಹುಡುಗಿಗೆ ಬೇಡ ಪಾರ್ವತಿಗೆ ಅನ್ನೋದಾದರೆ ನಿನ್ನ ಮಕ್ಳಿಗೂ ನಾನು ಏನು ಕೊಡ್ಸೋಕೆ ಹೋಗಂಗಿಲ್ಲ. ಆಯಿತು, ಇನ್ನೂ ಬೇಷಲ್ಲ, ನನ್ನ ಕಡೆನೇ ದುಡ್ಡು ಉಳಿತಾವೆಲ್ಲ. ಪಾರ್ವತಿ ಕೊಡೋ ಬದಲು ಅದೇ ದುಡ್ಡಲ್ಲೇ ನನ್ನ ಮಕ್ಳಿಗೆ ಇನ್ನೂ ಸ್ವಲ್ಪ ದಪ್ಪಂದು ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ರೆ ಆಗೋಗಿರೋದು. ಇಲ್ಲಾಂದರೆ ನನಗನ್ನ ಕೊಡಿಸಿದ್ರೆ ಆಗೋಗಿರೋದು. ಅದೆಲ್ಲ ಬಿಟ್ಟು ಪಾರ್ವತಿಗೆ ಬೇಕೇ ಬೇಕು ಅಂತ ಆಟ ಆಡ್ದಿದ್ದಾರೆ. ಈಗ ಬೇಡ ಅಂದರೆ ಮತ್ತೆ ಯಾರಿಗೂ ಏನಿಲ್ಲಂಗೆ ಆಗ್ಬಿಡುತ್ತೆ. ಒಪ್ಕೊಳ್ಳೋದೇ ವಾಸಿ. ಸರಿ ಆಯಿತು, 3 ಜನಕ್ಕೂ ಕೊಡಿಸ್ರಿ. ಸರಿ ಆಯಿತು, ನಿನ್ನ ಮಕ್ಳಿಗೂ ಹೇಳು, ನಾಳೆ ರೆಡಿಯಾಗಿ ಕೇಳು. ಹಂಗೆಲ್ಲ ಬಟ್ಟೆ ಅದೆಲ್ಲ ಇನ್ನು ಏನನ್ನ ನೆಕ್ಲೆಸ್ ಅವೆಲ್ಲ ಕೊಡ್ಸ್ಕೊಂಬಂದ್ರೆ ಆಯಿತು. ಮೊನ್ನೆ ಹೋಗಿದ್ರಲ್ಲ, ಏನು ತೊಗೊಳಾರ್ದಂಗೆ ಬಂದಿರಿ, ಮತ್ತು ನಾಳೆ ಹೋಗಿ ಎಲ್ಲ ತೊಗೊಂಬಂದ್ರೆ ಆಯಿತು. ಪಾರ್ವತಿ, ನಿನಗೆ ತಲೆನೋವು ಬರ್ತಾ ಇರೋ ವಿಷಯ ನನ್ನ ಹತ್ರ ಯಾಕೆ ಕೇಳ್ಕೊಂಡಿಲ್ಲ ನೀನು? ಇತ್ತೀಚೆಗೆ ತಲೆನೋವು ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಿನ್ನೆ. ತುಂಬ ಸ್ಟ್ರೆಸ್ ಆಗ್ತಿದೆಯಾ ಮನೆ ಕೆಲಸ ಮತ್ತು ಆಫೀಸ್ ವರ್ಕು? ಹಂಗಿದ್ರೆ ಹೇಳ್ಬಿಡು, ನೀನೇನು ಆಫೀಸಿಗೆ ಬರೋದು ಬೇಡ, ಮನೇಲೇ ಇದ್ಬಿಡು ಆರಾಮಾಗಿ. ಮನೇಲಿದ್ರು ಏನು ಆರಾಮಿರಲ್ಲ ಬಿಡು. ಮನೇಲೂ ಅಮ್ಮ ಜಾಸ್ತಿ ಕೆಲಸ ಮಾಡಿಸ್ತಾರೆ. ಆದರೆ ಸ್ವಲ್ಪ ಭಾರನಾದರೂ ಹಿಡಿಯುತ್ತಲ್ಲ ಆಫೀಸ್ ವರ್ಕಿಂದು, ಹಂಗಾಗಿ ಹೇಳ್ತಾ ಇದ್ದೀನಿ. ನಿಂಗೆ ಆಗ್ತಾ ಇಲ್ಲ ಅಂದರೆ ಸುಮ್ಮನೆ ಮನೇಲಿ ಇದ್ಬಿಡು. ಇಲ್ಲ ರೀ, ನನಗೇನು ಆ ಥರ ಜಾಸ್ತಿ ತಲೆನೋವೇನಿಲ್ಲ. ಆದರೆ ಇತ್ತೀಚೆಗೆ ಸ್ವಲ್ಪ ತಲೆನೋವು ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಪರವಾಗಿಲ್ಲ, ಟ್ಯಾಬ್ಲೆಟ್ ಹಾಕೊಂಡ್ರೆ ಸರಿ ಹೋಗುತ್ತೆ. ನೀವು ಹೇಳ್ದಂಗೆ ಅದೇನೋ ವರ್ಕಿಂದನೇ ನಂಗೆ ತಲೆನೋವು ಬರಲ್ಲ. ಮೊದಲಿಂದನೂ ನಾನು ಇದೇ ಥರನೇ ಕೆಲಸ ಮಾಡ್ಕೊಂಬಂದಿದ್ದೀನಿ, ನಿಮಗೂ ಗೊತ್ತದು. ಆದರೆ ಇತ್ತೀಚೆಗೆ ಬರೀ ಜಗಳ ಆಗ್ತಿದೆ ಅಲ್ಲ, ಅದೇ ನಂಗೆ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ. ಮೊದಲೆಲ್ಲ ಅಂದರೆ ಅನ್ಸ್ಕೊಂಡು ಸುಮ್ಮನೆ ಆಗ್ತಿದೆ. ಹಂಗೆ ಸುಮ್ಮನೆ ಇದ್ದು ಏನೋ ಗೊತ್ತಿಲ್ಲ, ಓವರ್ ಥಿಂಕ್ ಮಾಡಿ ನಂಗೆ ತಲೆ ಒಂದೊಂದು ಸರಿ ಬ್ಲಾಸ್ಟ್ ಆದಂಗೆ ಆಗ್ಬಿಡುತ್ತೆ. ಫುಲ್ ಆಗಾಗ ತಲೆನೋವು ಜಾಸ್ತಿ ಆಗುತ್ತೆ ರೀ. ಅದೇ ಹಂಗಾಗಿನೇ ನಿನ್ನೆ ಸ್ವಲ್ಪ ರ್ಯಾಶಾಗಿ ಬಿಹೇವ್ ಮಾಡಿಬಿಟ್ಟೆ. ಒಂಥರ ನಿಮ್ಮ ತಂಗಿರಿಗೆಲ್ಲ ಬೈದ್ಬಿಟ್ಟೆ ನಾನು. ನಂಗೆ ಏನಾಯಿತು ಗೊತ್ತಿಲ್ಲ, ನಿನ್ನೆ ಫುಲ್ ಸಿಟ್ಟು ಬಂದುಬಿಟ್ಟಿತ್ತು ರೀ. ಏನು ರ್ಯಾಶಾಗಿ ಮಾತಾಡಿಲ್ಲ ನೀನು, ಕರೆಕ್ಟಾಗೆ ಮಾತಾಡಿದ್ಯಾ. ಮತ್ತೆ ಅದಕ್ಕೂ ಯೋಚನೆ ಮಾಡ್ಕೊಂಡು ತಲೆನೋವು ತರಿಸ್ಕೋಬೇಡ. ನೀನು ನಿನ್ನೆ ಕರೆಕ್ಟಾಗೆ ಮಾತಾಡಿದ್ಯಾ. ನೀನು ಮಾತಾಡಿದ್ದು ನೋಡಿ ನಂಗಂತೂ ಫುಲ್ಲು ಖುಷಿ ಆಯಿತು ಗೊತ್ತಾ.
ನಾನು ಮನೇಲಿ ಇರಲಿ ಬಿಡಲಿ ನೀನು ಇದೇ ಥರ ಸ್ಟ್ಯಾಂಡ್ ತೊಗೋಬೇಕು ಇನ್ಮೇಲೆ. ಏನಾದರೂ ನಿಂಗೆ ತಪ್ಪು ಅನಿಸಿದಾಗ ತಿರುಗಿ ವಾಪಸ್ ಮಾತಾಡೋದು ಕಲಿ. ಮೊದಲಿನ ಥರ ಇರಬೇಡ. ಹಂಗಿದ್ದು ಇದ್ದೇ ನಿಂಗೆ ತಲೆನೋವು ಬಂದಿರೋದು. ಆ ಥರ ಮನಸ್ಸಿನಲ್ಲಿ ಇದ್ದಿದ್ದನ್ನ ಹೇಳ್ಕೊಳ್ದೇ ಇದ್ದರೆ ಅದೇನೋ ಥೈರಾಯ್ಡ್ ಕೂಡ ಬರುತ್ತಂತಪ್ಪ. ಹಂಗೆಲ್ಲ ಏನೇನೋ ಪ್ರಾಬ್ಲಮ್ಸ್ ಇದ್ದಾವೆ, ಹಂಗೆಲ್ಲ ಮಾಡ್ಕೋಬೇಡ. ಏನಾನ ನಿಂಗೆ ಹೊರಗೆ ಹಾಕ್ಬೇಕು ಅಂತ ಅನಿಸಿದ್ರೆ ಆಗ್ಬಿಡು. ಇವರು ಮನೆಯವರೇ ಅಲ್ಲ, ಅವರೆಲ್ಲ ನಿಂಗೆ ಎಷ್ಟೆಲ್ಲ ಅಂದಾಡ್ತಾರೆ. ಅವ್ರಂಗೆ ನಿನ್ನ ಬಗ್ಗೆ ಚಿಂತೆ ಮಾಡ್ತಾರಾ? ಇಲ್ಲ ಅಲ್ಲ. ನೀನು ಅಷ್ಟೇ. ನೀನೇನು ಜಗಳ ಮಾಡೋ ಅಂತ ಹೇಳ್ಕೊಡ್ತಾ ಇಲ್ಲ ನಾನು. ಅವ್ರ ಕಡೆ ಏನಾದರೂ ತಪ್ಪಿತ್ತು, ನಿಂಗೆ ಏನಾದರೂ ಅವ್ರ ಕಡೆಯಿಂದ ಕಷ್ಟ ಅನ್ನಿಸ್ತಾ ಇತ್ತು, ಅವ್ರ ಕಡೆಯಿಂದ ನಿಂಗೆ ಸರಿ ಅನ್ನಿಸ್ಲಿಲ್ಲ ಅಂದರೆ ವಾಪಸ್ ಅಲ್ಲೇ ಹೇಳ್ಬಿಡು. ನಾನಿದ್ದೀನಿ ನಿನ್ನ ಜೊತೆ. ಮುಂದೆ ನೀನು ನನ್ನ ಮಕ್ಕಳಿಗೆ ತಾಯಿ ಆಗೋಳು. ನೀನು ಆರೋಗ್ಯವಾಗಿರಬೇಕು. ನಿಂಗೇನಾದರೂ ಆರೋಗ್ಯದ ಸಮಸ್ಯೆ ಬಂದರೆ ಮುಂದೆ ನನ್ನ ಮಕ್ಕಳು ಮಾಡ್ಕೊಳ್ಳೋದು ಹೆಂಗೆ? ನಮಗೆ ಕಷ್ಟ ಆಗಲ್ವಾ? ರೀ ಏನ್ರಿ ನೀವು, ಹೋಗ್ರಿ ಆ ಕಡೆ. ಈ ತಲೆನೋವಿಗೆಲ್ಲ ಏನೇನೋ ಮಾತಾಡ್ತಿದ್ದೀರಾ ನೀವು. ಏನೇನೋ ಹೇಳ್ತಾ ಇಲ್ಲ ಪಾರ್ವತಿ. ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ಈಗ ಹೆಣ್ಮಕ್ಳು ದೇಹನೇ ಬೇರೆ, ಗಂಡ್ಮಕ್ಳು ದೇಹನೇ ಬೇರೆ. ನಮ್ಗೆ ಅಷ್ಟು ಹಾರ್ಮೋನ್ಸ್ದು ಸಹ ನಮಗೇನೋ ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಹಂಗಲ್ಲ ಹೆಣ್ಮಕ್ಳದು. ಅದಕ್ಕೆ ಹೇಳ್ತಾ ಇರೋದು, ನಿಂಗೆ ಏನೇ ಸಿಟ್ಟು, ಬೇಜಾರು, ಅಳು, ದುಃಖ ಏನೇ ಇದ್ರೂ ಅದನ್ನು ಹೊರಗೆ ಹಾಕ್ಕೊಂಬಿಡು. ಅದನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಕುತ್ತಿಗೆಲಿ ಒಂಥರ ಏನೋ ಏನೋ ಸಿಗಕ್ಕಣಂಗಾಗುತ್ತಲ್ಲ, ಆ ಫೀಲಲ್ಲಿ ಇರಬೇಡ ನೀನು. ಏನು ಹೇಳೋಕ್ಕಾಗದೆ ಅದನ್ನೇ ದುಃಖ ಮನಸ್ಸಲ್ಲಿ ಇಟ್ಕೊಂಡು ಅಥವಾ ಹಂಗೆಲ್ಲ ಅನುಭವಿಸ್ಬೇಡ. ಅದು ನಿಂಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಿನ್ನ ದೇಹಕ್ಕೂ ಒಳ್ಳೇದಲ್ಲ. ಅದನ್ನ ಹೇಳ್ತಾ ಇದ್ದೀನಿ ನಾನು. ನಾವು ಮಗು ಮಾಡೋ ಪ್ಲಾನಲ್ಲಿ ಇದ್ದೀವಿ. ಇಂಥ ಸಮಯದಲ್ಲಿ ನೀನು ಎಷ್ಟು ಆರೋಗ್ಯವಾಗಿರ್ತೀಯೋ ಅಷ್ಟು ಮುಖ್ಯ. ತಂದೆ ತಾಯಿ ಎಷ್ಟು ಆರೋಗ್ಯವಾಗಿರ್ತಾರೋ ಅಷ್ಟು ಮಗುನೂ ಅಷ್ಟು ಆರೋಗ್ಯವಾಗಿ ಹುಟ್ಟುತ್ತೆ. ಅದಕ್ಕೆ ನೀನೇನೋ ಸ್ಟ್ರೆಸ್ ಮಾಡ್ಕೋಬೇಡ. ನಿಂಗೆ ಒಂದು ವೇಳೆ ಆಫೀಸ್ ವರ್ಕು ಪ್ರೆಷರ್ ಅನ್ನಿಸ್ತಾ ಇದೆ ಅಂದರೆ ಬಿಟ್ಟುಬಿಡು. ನೀನು ದುಡ್ದೇ ನಾವು ಮನೆ ನಡೆಸ್ಬೇಕು ಅನ್ನೋದು ಏನೂ ಇಲ್ಲ. ನಿನಗೆ ಒಂದು ವೇಳೆ OT ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ಬೇಡ. ಜಾಸ್ತಿ ಆಗ್ತಾಯಿದೆ ಅಂದರೆ ಅದನ್ನು ಮಾಡೋಕ್ಕೆ ಹೋಗ್ಬೇಡ. ನಿಂಗೆ ಏನು ಇಷ್ಟ ಅದನ್ನು ಮಾಡು ಪಾರ್ವತಿ. ಏನೂ ಬಲವಂತ ಇಲ್ಲ. ರೀ ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀವು ನನ್ನ ಎಷ್ಟು ಅರ್ಥ ಮಾಡ್ಕೊತಿದ್ದೀರಾ. ನಿಜವಾಗ್ಲೂ ನಿಮ್ಮನ್ನ ಪಡೆಯೋಕ್ಕೆ ನಾನು ಪುಣ್ಯನೇ ಮಾಡಿದ್ದೀನಿ ಅಂತ ಅನ್ಸುತ್ತೆ ರೀ. ನೀವು ಈ ಥರ ಮಾತಾಡಿ ಎಷ್ಟು ದಿನ ಆಗಿತ್ತು ಗೊತ್ತಾ. ನಂಗೆ ಎಷ್ಟು ಬೇಜಾರಾಗ್ತಾಯಿತ್ತು, ಒಂಥರ ಒಂಟಿ ಫೀಲ್ ಆಗ್ತಾಯಿತ್ತು ಇತ್ತೀಚೆಗೆ. ಈಗ ಇವತ್ತು ನನ್ನ ಜೊತೆ ಎಷ್ಟು ಖುಷಿಯಾಗಿ ಮಾತಾಡ್ಬಿಟ್ರಲ್ಲ, ನನಗಿರೋ ಟೆನ್ಷನ್ಸು ಎಲ್ಲ ಹೋಗ್ಬಿಡ್ತು. ನೀವು ಇದೇ ಥರ ನನ್ನ ಪ್ರೀತಿಯಿಂದ ಮಾತಾಡ್ಸ್ರಿ ದಿನ, ನನಗೆ ಯಾವ ಟೆನ್ಷನೂ ಇರಲ್ಲ. ಅದೆಷ್ಟೇ ಪ್ರಾಬ್ಲಮ್ಸ್ ಇದ್ರೂ ನಾನು ಫೇಸ್ ಮಾಡ್ತೀನಿ. ನನಗೆ ಯಾವುದು ಪ್ರೆಷರ್ ಅನ್ನಿಸ್ತಾ ಇಲ್ಲ. ನಾನು ಯಾವುದು ಕೆಲಸನೂ ಬಿಡಲ್ಲ. ನಾನು ಜಾಬ್ ಮಾಡ್ತೀನಿ, ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಮ ಪ್ರೀತಿಯೊಂದು ನನಗಿದ್ರೆ ಸಾಕು. ಸಾರಿ ಪಾರ್ವತಿ, ನಾನು ಈ ಕೆಲಸದ ಮಧ್ಯ ಅದು ಬೇರೆ ಮನೆಗಿನ ಅದೆಲ್ಲ ತೊಗೊತಾ ಇದ್ವಲ್ಲ, ಈ ಲೋನು EMI ಈ ಟೆನ್ಷನಲ್ಲೇ ನಾನು ನಿನಗೆ ಅಷ್ಟು ಸಮಯ ಕೊಡೋಕ್ಕಾಗ್ತಾ ಇರಲಿಲ್ಲ. ದಯವಿಟ್ಟು ಕ್ಷಮಿಸು. ಇನ್ಮೇಲೆ ನಿನ್ನ ಜೊತೆ ಯಾವಾಗಲೂ ಇದೇ ಥರ ಖುಷಿಯಾಗಿರ್ತೀನಿ. ಐ ಲವ್ ಯು ರೀ. ಐ ಲವ್ ಯು ಟೂ ಪಾರ್ವತಿ.